ಅಧಿವೇಶನ ನಾನು ವಿರೋಧ ಪಕ್ಷದ ನಾಯಕರು ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಮುಖಂಡರು ಒಟ್ಟೆ ಕೂತು ಸವಿಸ್ತಾರವಾಗಿ ಚರ್ಚೆ ಮಾಡಿದ್ದೇವೆ. ಚಳಿಗಾಲದ ಅಧಿವೇಶನ ಏನು ಪ್ರಾರಂಭ ಆಗ್ತಾ ಇದೆ. ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಬೇಕು. ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು ಗಮನ ಸೆಳೆಯಬೇಕು. ವಿಶೇಷವಾಗಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ, ರೈತರ ಸಮಸ್ಯೆಗಳ ಬಗ್ಗೆ, ನೀರಾವರಿ ಸಮಸ್ಯೆ ಬಗ್ಗೆ ಇವೆಲ್ಲವೂ ಕೂಡ ಚರ್ಚೆ ಮಾಡಬೇಕು. ಏನಾಗ್ತದೆ ಅಂತ ಹೇಳಿದ್ರೆ ಪ್ರತಿ ಬಾರಿ ಬೆಳಗಾವಿಯಲ್ಲಿ ಅಧಿವೇಶನ ನಡೆದಾಗ ನಾಮಕವಾಸ್ತೆ ಒಂದಿನ ಉತ್ತರ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋ ಹಾಗೆ ಆಗ್ತದೆ. ಹಿಂದಿನ ಮುಖ್ಯಮಂತ್ರಿಗಳು ಸಾಮಾನ್ಯ BS ಯಡಿಯೂರಪ್ಪನವರು ಬೆಳಗಾವಿಯಲ್ಲಿ ಸುವರ್ಣಸೌಧ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲಿಯ ಸಮಸ್ಯೆಗಳಿಗೆ ಉತ್ತರವನ್ನ ಕಂಡುಕೊಳ್ಬೇಕು ಅಂತೇಳಿ, ಅದರಲ್ಲಿ ಯಾವುದು ಕೂಡ ಆಗ್ತಾ ಇಲ್ಲ. ಹಾಗಾಗಿ ಈ ಅಧಿವೇಶನವನ್ನ ಇನ್ನೂ ಹೆಚ್ಚು ಗಂಭೀರವಾಗಿ ತೆಗೆದುಕೊಂಡು ಅಧಿವೇಶನದ ಆರಂಭದ ದಿನಗಳಲ್ಲೇ ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಕಬ್ಬು ಬೆಳೆಗಾರರ ಸಮಸ್ಯೆ ಇನ್ನೂ ಕೂಡ ಇತ್ಯರ್ಥ ಆಗಿಲ್ಲ. ಮೆಕ್ಕೆಜೋಳ ಬೆಳೀತಕ್ಕಂಥ ರೈತರು ಇಡೀ ರಾಜ್ಯದಲ್ಲಿ 54 ಲಕ್ಷ ಮೆಟ್ರಿಕ್ ಟನ್ ರೈತರು ಮೆಕ್ಕೆಜೋಳ ಬೆಳೀತಾ ಇದ್ರೆ 5 ಲಕ್ಷ ಮೆಟ್ರಿಕ್ ಟನ್ ಅಷ್ಟೇ ಖರೀದಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತೊಂದು ಕೂಡ ತೊಗರಿ, ಉದ್ದು, ಭತ್ತ ಖರೀದಿ ಕೇಂದ್ರ ಪ್ರಾರಂಭ ಆಗದೇ ಇರುವಂತದ್ದು, ತುಂಗಭದ್ರಾ ಜಲಾಶಯದ ಗೇಟ್ಗಳನ್ನು ಅಳವಡಿಸ್ತಕ್ಕಂಥದ್ದು ಪ್ರಾರಂಭ ಮಾಡಿದ್ದಾರೆ ಅಂತೇಳಿ. ತಡವಾದ್ರೂ ಸಹ ಅಲ್ಲೇನು ರೈತರು ಹೋರಾಟ ಮಾಡ್ತಾ ಇದ್ರು, ಪ್ರತಿಭಟನೆ ಮಾಡ್ತಾ ಇದ್ರು, ಎಚ್ಚೆತ್ಕೊಂಡು ಆ 32 ಗೇಟ್ಗಳನ್ನು ಅಳವಡಿಸ್ತಕ್ಕಂಥ ನಿಟ್ಟಿನಲ್ಲಿ ಈಗ ಕಾರ್ಯ ಪ್ರಾರಂಭ ಮಾಡಿದಂಗೆ ಕಾಣ್ತಾ ಇದೆ. ಆದ್ರೆ ನಮ್ಮ ಆಗ್ರಹ, ಇದರ ಪರಿಣಾಮ ಏನಪ್ಪಾ ಅಂತ ಹೇಳಿದ್ರೆ ಆ ಭಾಗದ ರೈತರು ತಮ್ಮ 2ನೇ ಬೆಳೆಯನ್ನ ಕಳೆದುಕೊಂಡಿದ್ದಾರೆ, ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಭಾಗದ ರೈತರಿಗೆ 25,000 ರೂಪಾಯಿ ಒಂದು ಎಕರೆಗೆ ಪರಿಹಾರವನ್ನು ಕೊಡಬೇಕು ಅನ್ನುವ ಆಗ್ರಹವನ್ನು ನಾವು ಅವತ್ತಿಂದನೂ ಕೂಡ ಮಾಡ್ತಾ ಇದ್ದೇವೆ. ಸೊ ಇವೆಲ್ಲ ವಿಚಾರಗಳನ್ನ ನಾವು ತೆಗೆದುಕೊಂಡು ಬೆಳಗಾವಿನಲ್ಲಿ 8ನೇ ತಾರೀಕು ಅಧಿವೇಶನ ಪ್ರಾರಂಭ ಆಗ್ತದೆ. 9ನೇ ತಾರೀಕು ಸುಮಾರು ಒಂದು 15-20 ಸಾವಿರ ರೈತರು ಎಲ್ಲರನ್ನು ಕೂಡ ಒಗ್ಗೂಡಿಸಿಕೊಂಡು ಸುವರ್ಣಸೌಧ ಮುತ್ತಿಗೆಯನ್ನು ಹಾಕಬೇಕು ಅಂತೇಳಿ ಆಗಲೇ ಭಾರತೀಯ ಜನತಾ ಪಾರ್ಟಿ ತೀರ್ಮಾನ ಮಾಡಿದ್ದೇವೆ. ಈ ಒಂದು ಅಲಿಗೇಷನ್ ಮಾಡಿದ್ದೀವಿ. ಅಕ್ರಮ ಮರಳು ಸಾಗಾಣಿಕೆ ಕೊಪ್ಪಳ ತಾಲೂಕಿನಲ್ಲಿ ಇಲಸಿಂದೋಗಿ, ಬೂದಿಹಾಳು ಮತ್ತು ಹಿರೇಹಾಳ ಪ್ರದೇಶದಲ್ಲಿ ಮತ್ತೆ ಕಳೆದ ಒಂದು ತಿಂಗಳಿಂದ ಮತ್ತೆ ಶುರುವಾಗಿದೆ ಮರಳು ದಂಧೆ. ಆವಾಗ ವ್ಯತ್ಯಾಸ ಇಷ್ಟೇ, ಆವಾಗ ಬೋಟ್ಗಳಿರ್ತಿದ್ವು, ಈಗ ಬೋಟ್ಗಳಿಲ್ಲ. JCBಗಳಿದ್ದಾವೆ, ದೊಡ್ಡ ದೊಡ್ಡ ಲಾರಿಗಳಿದ್ದಾವೆ. ಬೂದಿಹಾಳ ಒಳಗಡೆಯಲ್ಲಿ ತಿಳ್ಕೊಂಡು ಅಲ್ಲಿವರೆಗೂ ಶುರುವಾಗಿದ್ದು ಅಪ್ಪು ಹಿರೇಹಾಳವರೆಗೂ ಕೂಡ ಬರ್ತಾರೆ. ಕಳೆದ ನಾವು ಮರಳು ಮಾರ್ಕೆಟಿಂಗ್ ಎಲ್ಲ ಇದರ ಒಂದು ನಾವು ದಾಳಿ ಮಾಡಿದ್ದೀವಿ ಅಂತ ನಮಗೆ ಹಿಂದೆ ಜಿಲ್ಲಾಡಳಿತಕ್ಕೆ ಹೇಳಿದರು. ನಾವು ಸುರೇಶ್ ಇಟ್ನಾಳ ಕಮಿಷನರ್ ಅವರಿಗೆ ಮತ್ತು SP ಅವರಾದಂಥ ರಾಮ್ ಅರಸಿದ್ದಿ ಅವರಿಗೆ ನಾವು ಕಂಪ್ಲೇಂಟ್ ಮಾಡಿದಾಗ ಅವರು ಆ್ಯಕ್ಷನ್ ತೊಗೊತೀವಿ ಅಂತ ಹೇಳಿದರು. ಆದರೆ ಅವರು ಆ್ಯಕ್ಷನ್ ತೊಗೊಂಡ ತಕ್ಷಣವೇ ಮತ್ತು ಅದ್ರ ಮೇಲೆ ದಾಳಿ ಮಾಡಿದಾಗ 50 ಜನ ಅಷ್ಟು FIR ಮಾಡಿದರು. ಆ FIR ಮಾಡಿದವರು ಹೆಸರು ಯಾವುದಂತ ಹೊರಗೆ ಬರಲಿಲ್ಲ. FIR ಮಾಡಿದ್ರು ಅದು ಒಂದು ಸ್ವಲ್ಪ ಅಷ್ಟೊಂದು ಫಿಟ್ಟಾಗಿ ಆಗಲಿಲ್ಲ. ಯಾಕಂತಂದರೆ ಇವತ್ತು 50 ಜನದಲ್ಲಿ 3 ಜನ ಪ್ರಭಾವಿಗಳು ಬೇಲ್ ತೊಗೊಂಡಿದ್ದಾರಂತ ನಮಗೆ ಸುದ್ದಿ ಬಂತು ಹೇಳಬೇಕು. ತದನಂತರ ಇಲ್ಲಿವರೆಗೂ ನಾವು ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡ್ದೇ ಇಷ್ಟೊಂದು ಅಕ್ರಮವಾಗಿ ಮರಳು ನೀವು ದಂಧೆ ನಡೆಸ್ತಿದ್ದೀರಲ್ಲ, ಸಮಂಜಸ ಅಲ್ಲ ಅಂತಂದು ಹೇಳಂದು ನಾವು ಕಡೆಯೋ ಲಾಸ್ಟ್ ಲೆಟ್ರ್ ಕೊಟ್ಟರು ಕೂಡ ಯಾವೊಬ್ಬ ಅಧಿಕಾರಿಗಳು ಅದ್ರ ಬಗ್ಗೆ ಸೀರಿಯಸ್ನೆಸ್ ತಗೊಳ್ಳಿಲ್ಲ. ನಿಮಗೆ